ಹಾಯ್ ಹಲೋ ಹೇಗಿದ್ದೀರಾ? ಇವತ್ತು ನನ್ನ ಮಗಳಿಗೆ ಹೇರ್ ಪ್ಯಾಕ್ ಹಾಕಬೇಕು. ಸೊ ನಾನು ಹೇರ್ ಪ್ಯಾಕಲ್ಲಿ ಏನೇನೆಲ್ಲ ಸೊಪ್ಪುಗಳನ್ನ ಬಳಸ್ತೀನಿ ಅಂತ ಬನ್ನಿ ನೋಡೋಣ. ಇದು ನಮ್ಮ ಗಾರ್ಡನಲ್ಲಿ ಇರೋವಂಥ ಸೊಪ್ಪುಗಳನ್ನೇ ಹೂವು ಮತ್ತು ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಹೇರ್ ಪ್ಯಾಕ್ ಮಾಡೋದು. ಬನ್ನಿ. ಯಾವಾಗಲೂ ಜಾಸ್ತಿ ಹೂ ಬಿಡ್ತಾಯಿತ್ತು, ಇವತ್ತು ಯಾಕೋ ಕಡಿಮೆ ಹೂ ಬಿಟ್ಟಿದೆ. ನಾನು ಮಗ್ಗು ಸಮೇತ ಕಿತ್ತು ಹಾಕ್ತಾ ಇದ್ದೀನಿ. ಸೊ ನೋಡಿ, ಇದು ಎಳೆ ಎಲೆಗಳನ್ನ ಹಾಕಬೇಕು ನೋಡಿ. ಇದು ಒಂದೇ ತರ ಹೂವಲ್ಲ, ದಾಸವಾಳದಲ್ಲಿ ವೈಟ್ ಹೂವು ತುಂಬಾ ಚೆನ್ನಾಗಿರುತ್ತೆ. ವೈಟ್ ಹೂ ಕೂಡ ಹಾಕ್ಬೋದು. ಸೊ ಇದು ನಮ್ಮ ಮನೆ ಕಾಂಪೌಂಡ್ ಇಂದ ಆಚೆ ಬೆಳೆದಿರೋದನ್ನ ಕಿತ್ಕೊಂಡು ಬಂದಿದ್ದೀನಿ. ಈಗ ಒಳಗಡೆನೆ ವೈಟ್ ಹೂವು, ಕೆಂಪು ಹೂವು, ವೆರೈಟಿ ಹೂಗಳದೆಲ್ಲ ಇದೆ ಗಿಡ. ಸೊ ಅದೆಲ್ಲಾನು ನಾವು ಹಾಕ್ಬೋದು. ನೋಡಿ, ಇಲ್ಲಿ ಬಿಳಿ ಹೂವಿನ ಗಿಡ ಇದು. ಇದ್ರದ್ದು ಎಲೆ ಹಾಕ್ಬೋದು. ಹೂ ಜಾಸ್ತಿ ಇದ್ರೆ ಹೂ ಜಾಸ್ತಿ ಹಾಕಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಹೂ ಕಡಿಮೆ ಬಿಟ್ಟಿದೆ ಅಂತ ಎಲೆಗಳನ್ನ ಜಾಸ್ತಿ ಹಾಕ್ತಾ ಇದ್ದೀನಿ. ಎಲೆಗಳನ್ನ ಕಿತ್ಕೊಂಡ್ರೆ ಒಳ್ಳೇದು. ಬಿಳಿ ಹೂ ಒಂದ್ ಬಿಟ್ಟಿದೆ, ಸೊ ಅದ್ರದ್ದು ಎಲೆಗಳೇ ಹಾಕೊಳ್ತಾ ಇದ್ದೀನಿ. ಓಕೆ, ಈ ಪಿಂಕ್ ಹೂ ಇದೆ, ಇದನ್ನು ಕಿತ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ಕೆಂಪು ಹೂ, ಇದು ಹೂವೇ ಬಿಟ್ಟಿಲ್ಲ. ಇಷ್ಟೊತ್ತಿಗೆ ಡೈಲಿ ಎಷ್ಟೊಂದು ಬಿಡೋದು. ನೆನ್ನೆನು ತುಂಬಾ ಬಿಟ್ಟಿತ್ತು. ಸೊ ನೆನ್ನೆ ಎಲ್ಲ ಕಿತ್ಬಿಟ್ವಿ, ಇವತ್ತು ಬರೀ ಮುಗ್ಗಿದೆ. ಸ್ವಲ್ಪ ತುಳಸಿನೂ ಕಿತ್ಕೊಂಡಿದ್ದೀನಿ, ಸಾಕು ಇಷ್ಟು. ತಲೆಯಲ್ಲಿ ಏನಾದರೂ ಫಂಗಸ್ ಥರ ಅಥವಾ ಹುಟ್ಟು, ಆಮೇಲೆ ಹೇನು, ಆ ಥರದ್ದು ಏನಾದರೂ ಇದ್ರೆ ಕಡಿಮೆ ಆಗೋಗುತ್ತೆ. ಇದನ್ನ ಸಾಕು ಅಂತಿದ್ದೆ, ನನ್ನ ಮಗಳು ಅಲೋವೆರಾನು ಹಾಕು ಅಂತ ಹೇಳ್ತಿದ್ದಾಳೆ. ಸೊ ಆಗಾಗ ಹಾಕ್ತಾ ಇರ್ತೀನಿ. ಈ ಸಲ ಬೇಡ ಅನ್ಕೊಂಡಿದ್ದೆ, ಅವಳೇ ಹಾಕು ಅಂತ ಹೇಳ್ತಿದ್ದಾಳೆ, ಹಾಗಾಗಿ ಹಾಕ್ತಾ ಇದ್ದೀನಿ. ಸಾಕು ತಗೊಂಬಮ್ಮ. ಇದರಲ್ಲಿ ಹೆಂಗ್ ಕಟ್ ಮಾಡ್ಲಿ? ಯಾವ ಚೆನ್ನಾಗಿದೆ. ಹಾಕ್ತೀನಿ ಸಾಕು. ಸೊ ಈಗ ಇದೆಲ್ಲ ಕಿತ್ತಿದ್ದಾಗಿದೆ. ಇದನ್ನೀಗ ವಾಶ್ ಮಾಡ್ಬಿಟ್ಟು ನೀಟಾಗಿ ಮಿಕ್ಸಿಗೆ ಹಾಕೋಣ ಬನ್ನಿ. ಮಮ್ಮು ತಿಂತಾ ಇದ್ದಾಳೆ, ಊಟ ಮಾಡ್ತಿದ್ದಾಳೆ. ಅಮ್ಮ ಊಟ ಮಾಡಿಸ್ತಾ ಇದ್ದಾರೆ. ಏನು ಹಾಕ್ತಿದ್ದೀವಿ? ಸೊ ಈಗ ಅವಳದು ನಿದ್ದೆ ಟೈಮು. ಅವಳು ತಿಂದಿದ್ದಾದ್ಮೇಲೆ ಒಂದು ಸ್ಲೀಪ್ ಆಗಬೇಕು. ಒಂದು ನ್ಯಾಪ್ ಆಗಿಬಿಟ್ರೆ ಮಧ್ಯಾಹ್ನ ಆರಾಮಾಗಿರ್ತಾಳೆ. ಈಗ ಇದನ್ನ ವಾಶ್ ಮಾಡ್ತಾ ಇದ್ದೀನಿ ನೀಟಾಗಿ. ಈ ಥರ ನೀರಲ್ಲೆಲ್ಲ ಹಿಂಗೆ ವಾಶ್ ಮಾಡ್ಕೊಬೇಕು, ಅಂದರೆ ಸಣ್ಣ ಸಣ್ಣ ಹುಳು ಎಲ್ಲ ಇರುತ್ತೆ, ಡಸ್ಟ್ ಇರುತ್ತೆ. ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಇದ್ರೊಳಗೆ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಆಗಲೇ ಅಲೋವೆರಾ ಕುಯ್ಕೊಂಡು ವಾಶ್ ಮಾಡಿದ್ದೀನಿ, ಅದ್ರ ಜೊತೆಗೆ ವಾಶ್ ಮಾಡಿದೆ. ಮೇಲೆ ಸಿಪ್ಪೆ ಏನಿದೆ ಅದನ್ನ ಕಟ್ ಮಾಡಿಕೊಂಡು ಒಳಗಡೆ ಪಲ್ಪ್ ಮಾತ್ರ ಹಾಕಬೇಕು. ಅಲೋವೆರಾ ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕೊಳ್ಬೋದು. ಈಗ ಅಲೋವೆರಾ ಹಾಕಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಬೇಕು. ಇದನ್ನ ಯಾಕೆ ಹಾಕಬೇಕು ಅಂತ ಅಂದರೆ, ಸಾಸಿವೆ ಹಾಕೋದ್ರಿಂದ ಕೂದಲು ಕಂಡೀಷ್ನರ್ ಆಗಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಕೂದಲಿಗೆ ಒಳ್ಳೆ ನರಿಶ್ಮೆಂಟ್ ಸಿಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಇಲ್ಲಾಂದರೆ ಮಿಕ್ಸಿ ತಿರ್ಗಲ್ಲ. ಎಷ್ಟು ಬೇಕು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಸೊ ಈಗ ಇದಾಗಿದೆ. ಇದನ್ನ ಒಂದು ಬೌಲಿಗೆ ಹಾಕೊಂಡು ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಈಗ ಇದಾಗಿದೆ. ಈಗ ಅಪ್ಲೈ ಮಾಡೋಣ. ಸೊ ಈಗ ಅಪ್ಲೈ ಮಾಡೋಣ ಪ್ರೆಗ್ನೆಂಟ್ ತಲೆಗೆ, ಹೇರ್ಸಿಗೆ. ಸೊ ನಮಗೆ ನಮ್ಮ ಮನೆಯಲ್ಲಿ ಇದು ಒಂದು ಪ್ಲೇಸ್, ಇದೇ ಪ್ಲೇಸಲ್ಲೇ ಕುತ್ಕೊಂಡು ಅಮ್ಮ ನನಗೆ ಆಯಿಲ್ ಅಪ್ಲೈ ಮಾಡ್ತಾರೆ.
ಪ್ರೆಗ್ನೆಂಟ್ಗೆ ಆಯಿಲ್ ಅಪ್ಲೈ ಮಾಡೋದು, ಈ ಥರ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ಎಲ್ಲ ಈ ಪ್ಲೇಸಲ್ಲೇನೆ. ಓಕೆ, ಈ ಪೇಸ್ಟಿಗೆ ನಾವು ಅಪ್ಲೈ ಮಾಡೋಕ್ಕೂ ಮುಂಚೆ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೋಡಿ. ಈ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಹೇರ್ಸ್ ಸಾಫ್ಟ್ ಆಗಿರುತ್ತೆ, ಸೊ ಡ್ರೈನೆಸ್ ಇರಲ್ಲ ಹೇರ್ಸಿಗೆ. ಸೊ ನೀಟಾಗಿ ಇದನ್ನು ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಬರೀ ಕೈಯಲ್ಲೇ ನಾವು ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಹ್ಯಾಂಡ್ ಗ್ಲೌಸ್ ಆದರೂ ಯೂಸ್ ಮಾಡಿ ಹಾಕ್ಕೊಳ್ಬೋದು. ಸೊ ನಾನು ಹಿಂಗೆ ಹಾಕ್ತೀನಿ ಪ್ರತಿ ಸಲನೂ. ಸೊ ಈ ಥರ ಫಸ್ಟು ಹಿಂಗೆ ಬಗ್ದು ಹಿಂಗೆ ಸೀಳ್ಬಿಟ್ಟು ಈ ರೀತಿ ಹಾಕೋಬೇಕು. ಈಗ ಇದನ್ನ ತಗೊಂಡು ಕೂದಲನ್ನು ಹಿಂಗೆ ಎತ್ಬಿಟ್ಟು ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ಸೊ ಇದೇ ರೀತಿ ಕೂದಲು ತಲೆ ಪೂರ್ತಿ ಹಿಂಗೆ ಮಾಡ್ಕೊಳ್ಬೇಕು ನೋಡಿ. ಸೊ ಇವಾಗ ಇದು ಪೂರ್ತಿಯಾಗಿ ಅಪ್ಲೈ ಮಾಡಿದ್ದೀನಿ. ಈ ರೀತಿ ಫ್ರೀ ಇದ್ದಾಗ ಒಂದು 5 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಸೊ ಯಾರಿಗೆಲ್ಲ ಸೊಪ್ಪು ಫ್ಲವರು ಸಿಗೋದಿಲ್ವೋ ಅವರು ಮೆಂತ್ಯ ಕೂಡ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಳ್ಬೋದು. ಅದೇ ನಾನು ಹೇಳಿದ್ನಲ್ಲ, ಮಜ್ಜಿಗೆಯಲ್ಲಿ ಓವರ್ ನೈಟ್ ನೆನೆಹಾಕ್ಬಿಟ್ಟು ಬೆಳಗ್ಗೆ ಅದೇ ಮಜ್ಜಿಗೆಯಲ್ಲೇ ಚೆನ್ನಾಗಿ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಅದನ್ನು ಹಚ್ಕೊಂಡ್ರೆ, ಇವಾಗ ಬೇಸಿಗೆಯಲ್ಲಿ ಬಾಡಿ ಕೂಲಾಗಿರುತ್ತೆ ನಮ್ಮದು, ಹೇರ್ಸು ತುಂಬ ಶೈನಿಂಗು ತುಂಬ ಚೆನ್ನಾಗಿರುತ್ತೆ, ಯೂಸ್ ಮಾಡ್ಬೋದು. ಈಗ ಸುನಿಗೆ ಕೂಡ ಅಪ್ಲೈ ಮಾಡ್ಬೇಕಂತ ಇನ್ನೂ ಒಂದಷ್ಟು ಮಿಕ್ಕೊಂಡಿದೆ, ಇದನ್ನು ಸುನಿಗೆ ಅಪ್ಲೈ ಮಾಡಿ. ಸೊ ಈಗ ಸುನಿಗೆ ಹಾಕ್ತಾ ಇದ್ದೀನಿ. ಸೊ ಇವ್ರಿಗೆ ತುಂಬ ಈಸಿ ಹಚ್ಚೋದು. ಸೊ ಹಿಂಗೆ ನೀಟಾಗಿ ಬಗ್ದು ಸ್ಕ್ಯಾಲ್ಫಿಗೆಲ್ಲ ಫಸ್ಟ್ ಹಚ್ಕೊಂಡು ಆಮೇಲೆ ಕೂದಲಿಗೆ ಹಚ್ಕೋಬೋದು. ಸೊ ಇವಂದು ಪೂರ್ತಿಯಾಗಿ ಹೇರ್ ಪ್ಯಾಕ್ ಆಗಿದೆ ನೋಡಿ. ಈ ರೀತಿ ಫುಲ್ಲು ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕು. ಈ ರೀತಿ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದು ಒಂದು 1/2 an hour ಬಿಟ್ಟು ಅವರು ಹೆಡ್ ಬಾತ್ ಮಾಡ್ಕೊಳ್ಬೋದು ನೋಡಿ. ಪೂರ್ತಿ ಖಾಲಿ ಆಗಿದೆ. ಸೊ ಇದರಿಂದ 1/2 an hour ಬಿಟ್ಕೊಂಡು ಹೆಡ್ ಬಾತ್ ಮಾಡ್ಕೊಂಡಾದ್ಮೇಲೆ ಹೇಗಾಗಿದೆ ಹೇರ್ಸು ತೋರಿಸ್ತೀನಿ. ಈಗ ಹೆಡ್ ಬಾತ್ ಆಗಿದೆ, ಬಿಸಿಲಿಗೆ ಹೋಗ್ಬೇಕು. ಬಿಸಿಲಲ್ಲಿ ಒಣಗಿಸ್ಕೊಂಡು ಹೇರ್ಸ್ ಹೇಗಾಗಿದೆ ಅಂತ ತೋರಿಸ್ತೀನಿ. ಈಗ ನೋಡಿ, ಹೆಡ್ ಬಾತ್ ಆದ್ಮೇಲೆ ಈ ರೀತಿ ಇರುತ್ತೆ ಹೇರ್ಸ್, ಸಕ್ಕ ಶೈನಿ ಆಗಿರುತ್ತೆ. ಇನ್ನು ಒಣಗಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಇದು ಹೆಡ್ ಬಾತ್ ಆದ್ಮೇಲೆ ನಾವು ಪ್ಯಾಕ್ ಹಾಕಿರ್ತೀವಲ್ಲ, ಅದು ಏನೇನಿದೆ ಪಾರ್ಟಿಕಲ್ಸ್, ಅದರದ್ದು ಹೊಟ್ಟು ಅಥವಾ ಸಿಪ್ಪೆ ಆ ಥರ ಕೂದಲಲ್ಲೇ ಉಳ್ಕೊಂಡಿರುತ್ತೆ. ಯಾವಾಗ ಡ್ರೈ ಆಗುತ್ತೋ ಅವಾಗ ಅದೆಲ್ಲ ಉದ್ರೋಗ್ಬಿಡುತ್ತೆ. ಈ ರೀತಿ ತಲೆ ಸ್ನಾನ ಆದ್ಮೇಲೆ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಕೂದಲು ಚೆನ್ನಾಗಿರುತ್ತೆ. ಹಾಗೆ ಬಿಸಿಲಿಲ್ಲ, ಬಿಸಿಲಲ್ಲಿ ಒಣಗಿಸ್ಕೊಳಕ್ ಜಾಗ ಇಲ್ಲ ಅಂತಂದ್ರೆ ಹೇರ್ ಡ್ರೈಯಲ್ಲೂ ಒಣಗಿಸ್ಕೊಳ್ಬೋದು, ಡ್ರೈ ಮಾಡ್ಕೊಳ್ಬೋದು ಹೇರ್ಸ್ನ. ಚೆನ್ನಾಗಾಗಿದೆ ಹೇರ್ಸು. ಆಫ್ಟರ್ ಡ್ರೈ ತೋರಿಸ್ತೀನಿ ಹೇರ್ಸ್ ಹೇಗಾಗಿದೆ ಅಂತ. ಚಿರಿ, ಹೇಗ ಅನಿಸ್ತು ನಿಂಗೆ? ಚೆನ್ನಾಗಿ ಅನಿಸ್ತಿದ್ಯಾ? ಸೊ ಸುನೀಲ್ ಇನ್ನೂ ಹೆಡ್ ಬಾತೆ ಆಗಿಲ್ಲ, ಅವನಿನ್ನೂ ಹೆಡ್ ಬಾತ್ ಆಗಿಲ್ಲ. ಆದ್ಮೇಲೆ ಅವ್ರೇ ಹೇಳ್ತಾನೆ ಬೇಕಾದ್ರೆ. ಸೊ ಹೀಗಿತ್ತು ಹೇರ್ ಪ್ಯಾಕ್ ಇವತ್ತಿನ ಡೇ. ಯಾರಿಗಾದ್ರೂ ಗ್ರೇ ಹೇರ್ಗೆ ಏನಾದ್ರು ಪ್ಯಾಕ್ ಬೇಕು ಅಂತಂದ್ರೆ ಅದನ್ನು ತೋರಿಸ್ತೀನಿ. ಆಮೇಲೆ ತಲೆ ಹುಟ್ಟಿಗೆ ಎಲ್ಲ ನಾವು ಮನೆಯಲ್ಲೇ ರೆಮಿಡೀಸ್ ಮಾಡ್ಕೊಳ್ತಾ ಇರ್ತೀವಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಪ್ಯಾಕ್ಸ್ ಎಲ್ಲ. ಸೊ ಈ ತರ ಇತ್ತು. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ಬೈ ಬಾಯ್.